ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಪತಿ ಕಿಡ್ನಾಪ್ ಮಾಡಿಸಿದ್ದ ಆರೋಪ ಕೇಳಿಬಂದಿದೆ. ನಟಿ ಚೈತ್ರಾರನ್ನ ವರ್ಧನ್ ಎಂಟರ್ಪ್ರೈಸಸ್ ಮಾಲೀಕ ಹಾಗೂ ಚಿತ್ರ ನಿರ್ಮಾಪಕ ಕಿಡ್ನಾಪ್ ಮಾಡಿಸಿದ ಆರೋಪವಿದು. ಚಿತ್ರೀಕರಣವೊಂದಕ್ಕೆಂದು ಸಂಪರ್ಕಿಸಿ 20,000 ಹಣ ಅಡ್ವಾನ್ಸ್ ಹಾಕಲಾಗಿದೆ. ಬಳಿಕ ಮೈಸೂರಿನಲ್ಲಿ ಶೂಟಿಂಗ್ ಇದೆ ಎಂದು ಸ್ನೇಹಿತನಿಂದ ಹೇಳಿಸಿ ಕಿಡ್ನಾಪ್ ಮಾಡಿಸಲಾಗಿದೆ ಎನ್ನಲಾಗಿದೆ. ಹರ್ಷವರ್ಧನ್ ಹಾಗೂ ನಟಿ ಚೈತ್ರಾ ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರಿಗೂ 1 ವರ್ಷದ ಹೆಣ್ಣು ಮಗುವಿತ್ತು. ಆದರೆ ಕೌಟುಂಬಿಕ ಕಲಹ ಹಿನ್ನೆಲೆ ಇಬ್ಬರೂ ದೂರವಾಗಿದ್ರು. ಬಳಿಕ ಮಗಳ ಜೊತೆ ನಟಿ ಚೈತ್ರಾ ಬೆಂಗಳೂರಿಗೆ ಬಂದ್ರು. ಅಸಮಾಧಾನಗೊಂಡ ಪತಿ ಹರ್ಷವರ್ಧನ್ ಚೈತ್ರಾಳನ್ನ ಕಿಡ್ನಾಪ್ ಮಾಡಿಸಿದ ಆರೋಪ ಮಾಡಲಾಗಿದೆ. ಬಳಿಕ ಚೈತ್ರಾ ತಾಯಿಗೆ ಕರೆ ಮಾಡಿ ನನ್ನ ಮಗಳನ್ನ ಒಪ್ಪಿಸಿ ನಿಮ್ಮ ಮಗಳನ್ನ ಪಡೆಯುವಂತೆ ಬೆದರಿಕೆ ಹಾಕಿದ್ದ. ಈ ಸಂಬಂಧ ಚೈತ್ರಾ ಸಹೋದರಿ ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ ಚೈತ್ರಾರನ್ನ ನಿರ್ಮಾಪಕ ಮನೆಯವರಿಗೆ ಒಪ್ಪಿಸಿದ್ದಾರೆ. ಕೇಸ್ ದಾಖಲಿಸಿದ ಪೊಲೀಸರು ಹರ್ಷವರ್ಧನ್ ಮತ್ತು ನಟಿ ಚೈತ್ರಾ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕೌಟುಂಬಿಕ ಕಲಹವಾಗಿದ್ದು ನಾವೇ ಮಾತನಾಡಿ ಸರಿ ಮಾಡ್ಕೊಳ್ತೀವಿ ಅಂತ ಇಬ್ಬರು ಹೇಳಿದ್ದಾರೆ ಎನ್ನಲಾಗಿದೆ. 2025 ಅಕ್ಟೋಬರ್ 24ರಂದು ಮಹಾಲಿಂಗಪುರ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆದ ಆರೋಪವಿದೆ. ಅಕ್ಟೋಬರ್ 24ರಂದು ಹನುಮಂತ ದೇವರ ಓಕುಳಿ ಆರ್ಕೆಸ್ಟ್ರಾ ಆಯೋಜಿಸಲಾಗಿತ್ತು. ಹಾಡಲು ಗಾಯಕ ಮೈಲಾರಿ ಬಂದಿದ್ದ. ಇಲ್ಲಿ ಡ್ಯಾನ್ಸ್ ಮಾಡಲು ಬಂದಿದ್ದ ಅಪ್ರಾಪ್ತೆ ಮೇಲೆ ಲಾಡ್ಜ್ನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡಿದ್ದ ಆರೋಪ ಮಾಡಲಾಗಿದೆ. ಈ ಸಂಬಂಧ ದೂರು ದಾಖಲಾಗಿದ್ದು ಮೈಲಾರಿ ಸೇರಿ 7 ಜನರ ವಿರುದ್ಧ ಪೋಕ್ಸೋ ಅಡಿ ಎಫ್ಐಆರ್ ಆಗಿದೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಪ್ಪನನ್ನ ಬಿಟ್ಟು ರೀಲ್ಸ್ ಮೋನಿಕಾ ಪರಾರಿಯಾದ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮನೆ ಬಿಟ್ಟು ಹೋಗುವಾಗ ತಾನು ಏನನ್ನೂ ತೆಗೆದುಕೊಂಡು ಹೋಗಿಲ್ಲ, ಒಡವೆ ಬಟ್ಟೆ ಯಾವುದು ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ಲು. ಆದ್ರೆ ಮೋನಿಕಾ ಬ್ಯಾಗ್ ಹಿಡಿದು ಹೊರಟ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಮನೆ ಬಿಟ್ಟು ಹೋಗುವ ವೇಳೆ ಬಟ್ಟೆ ಒಡವೆಯನ್ನ ತುಂಬಿಕೊಂಡು 2 ದೊಡ್ಡ ಬ್ಯಾಗ್ ಸಮೇತ ತೆರಳಿರುವುದು ಕಂಡುಬಂದಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಬುಧವಾರದಿಂದ ಟ್ರಯಲ್ ಆರಂಭವಾಗ್ತಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಾಕ್ಷ್ಯಗಳ ವಿಚಾರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಇದಕ್ಕೂ ಮುನ್ನ ಪ್ರಕರಣದ ಎಸ್ಪಿಪಿ ಮತ್ತು ತಂಡದಿಂದ ಪೂರ್ವ ಸಿದ್ಧತೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ನಡೆದ ಶೆಡ್ ಸೇರಿದಂತೆ ಘಟನೆಗೆ ಸಂಬಂಧಿಸಿದ ಎಲ್ಲ ಸ್ಥಳಗಳನ್ನು ಎಸ್ಪಿಪಿ ತಂಡ ಪರಿಶೀಲಿಸಿದೆ. ಎಸ್ಪಿಪಿ ಪ್ರಸನ್ನಕುಮಾರ್, ತನಿಖಾಧಿಕಾರಿ ಎಸ್ಪಿಪಿ ಚಂದನ್, ಸಹಾಯಕ ಎಸ್ಪಿಪಿ ಸಚಿನ್ ಸ್ಥಳಗಳ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಜಶೇಖರ್ ಧಾರವಾಡ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಧಾರವಾಡ, ಬೆಳಗಾವಿ, ಹಾವೇರಿ ಮತ್ತು ಚಿತ್ರದುರ್ಗದಲ್ಲಿ 6 ಕಡೆ ದಾಳಿ ನಡೆಸಲಾಗಿದೆ. ದಿಢೀರ್ ದಾಳಿಯಿಂದ ರಾಜಶೇಖರ್ ತಬ್ಬಿಬ್ಬಾಗಿದ್ದಾರೆ. ಸುಮಾರು 50,000 ಹಣವನ್ನ ಬಾತ್ರೂಮ್ನಲ್ಲಿ ಫ್ಲಶ್ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ರಾಜಶೇಖರ್ ಬಳಿ ಒಟ್ಟು 6.07 ಕೋಟಿ ಆಸ್ತಿ ಪತ್ತೆಯಾಗಿದೆ. 3 ನಿವೇಶನ, 3 ಮನೆ, 6 ಎಕರೆ 30 ಗುಂಟೆ ಜಮೀನು ಸೇರಿ ಒಟ್ಟು 5,34,25,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. ಅಲ್ಲದೆ 80,000 ನಗದು, 18 ಲಕ್ಷದ ಆಭರಣ, 38 ಲಕ್ಷ ವಾಹನ, 15 ಲಕ್ಷದ ಇತರೆ ವಸ್ತು ಪತ್ತೆಯಾಗಿದೆ. ಧಾರವಾಡ ಅಷ್ಟೇ ಅಲ್ಲದೆ ವಿಜಯನಗರ, ಮಂಡ್ಯ, ಶಿವಮೊಗ್ಗ ಜಿಲ್ಲೆಗಳಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಶಂಕರ್ ನಾಯಕ್ ಬಳಿ 11 ನಿವೇಶನಗಳು, 5 ವಾಸದ ಮನೆ ಸೇರಿ 4,20,10,000 ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. ಇನ್ನು 69 ಲಕ್ಷ ಮೌಲ್ಯದ ಚರಾಸ್ತಿ ಸೇರಿ ಒಟ್ಟು 4.89 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇನ್ನು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಬೈರೇಶ್ ಬಳಿ ಮೈಸೂರಿನಲ್ಲಿ 1 ಸೈಟ್, ಮಂಡ್ಯದಲ್ಲಿ 2 ಸೈಟ್ ಸೇರಿ ಒಟ್ಟು 4 ಸೈಟ್ ಇರುವುದು ಪತ್ತೆಯಾಗಿದೆ. ಬೈರೇಶ್ ಹೆಸರಿನಲ್ಲಿ 1.37 ಎಕರೆ ಜಮೀನು ಖರೀದಿಯಾಗಿದೆ. 18 ಲಕ್ಷ ಮೌಲ್ಯದ ಚಿನ್ನಾಭರಣ ಸೇರಿ ಬೈರೇಶ್ ಬಳಿ 3.18 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇನ್ನು ಶಿವಮೊಗ್ಗದ ಗ್ರಾಮೀಣ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ರೂಪ್ಲಾ ನಾಯಕ್ ಬಳಿ 2,94,50,000 ರೂಪಾಯಿ ಮೌಲ್ಯದ ಚರಾಸ್ತಿ ಸೇರಿ ಒಟ್ಟು 4 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ರೈತರಿಗೆ ಸಬ್ಸಿಡಿ ದರದಲ್ಲಿ ಹಂಚಿಕೆಯಾಗಬೇಕಾಗಿದ್ದ ಯೂರಿಯಾ ಗೊಬ್ಬರವನ್ನು ಅಕ್ರಮವಾಗಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ನೆಲಮಂಗಲದ ಗೆಜ್ಜಲಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ 88 ಲಕ್ಷ ಮೌಲ್ಯದ 190 ಮೆಟ್ರಿಕ್ ಟನ್ ಯೂರಿಯಾವನ್ನು ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ವಿನಾಯಿತಿ ಮೇಲೆ ಯೂರಿಯಾ ಕೊಡ್ತಾ ಇದೆ. ಕೃಷಿ ಇಲಾಖೆಗೆ ವರ್ಗಾವಣೆಯಾಗಿದ್ದ ಯೂರಿಯಾವನ್ನು ಕದ್ದು ತಂದು ಬಳಿಕ ಚೀಲ ಬದಲಾಯಿಸಿ 200 ರೂಪಾಯಿ ಮೌಲ್ಯದ ಯೂರಿಯಾವನ್ನು 2,500 ರೂಪಾಯಿಗೆ ಮಾರಾಟ ಮಾಡಲಾಗ್ತಿತ್ತು. ಯೂರಿಯಾ ರಸಗೊಬ್ಬರ ಡಿಸ್ಟ್ರಿಬ್ಯೂಟರ್ ಆಗಿರುವ ತಜೀಬ್ ಖಾನ್ ಯೂಸುಫ್ 45 ಕೆಜಿ ತೂಕದ ಯೂರಿಯಾ ಚೀಲಗಳನ್ನು ಶೆಡ್ಗೆ ತಂದು
ದಾಸ್ತಾನು ಮಾಡುತ್ತಿದ್ದ, ಬಳಿಕ ಬೇರೆ ಚೀಲಗಳಿಗೆ ತುಂಬಿ 50 ಕೆಜಿ ಚೀಲವನ್ನಾಗಿ ಮಾಡುತ್ತಿದ್ದ. ಈ ಯೂರಿಯಾ ಚೀಲಗಳನ್ನು ತಮಿಳುನಾಡಿಗೆ ಕಳುಹಿಸುತ್ತಿದ್ದ. 266 ರೂಪಾಯಿಗೆ ರೈತರಿಗೆ ನೀಡಬೇಕಾಗಿದ್ದ ಯೂರಿಯಾ ರಸಗೊಬ್ಬರವನ್ನ ಈ ದಂಧೆಕೋರರು 2500 ರೂಪಾಯಿಗೆ ಮಾರಾಟ ಮಾಡ್ತಿದ್ರು. ಯೂರಿಯಾ ರಸಗೊಬ್ಬರ ರೈತರ ಕೈ ಸೇರದೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಿರೋದಕ್ಕೆ ಸರ್ಕಾರವೇ ನೇರ ಕಾರಣ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯೂರಿಯಾ ಶಾರ್ಟೇಜ್ ಆದಾಗೆಲ್ಲ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಏನು ಹೇಳ್ತೀರಾ? ನರೇಂದ್ರ ಮೋದಿಯವರ ಸರ್ಕಾರ ರೈತರಿಗೆ ಸಹಾಯ ಆಗಲಿ ಅಂತ ಸಬ್ಸಿಡಿ ಕೊಟ್ಟು ಈ ಯೂರಿಯಾವನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಕೊಟ್ಟವರು ಯಾರು? ಅಧಿಕಾರಿ ಮೇಲೆ ಕ್ರಮ ಏನು? ಇನ್ನು ಈ ಕುರಿತು ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ. ನಾನು ಮುಂದಿನ ಡೆಲ್ಲಿ ಹೋಗ್ತೀನಿ, ಈ ತನಿಖೆಗೆ ಒತ್ತಾಯ ಮಾಡ್ತೀವಿ. ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋಕ್ಕೆ ನಾನು 4-5 ದಿವಸದಲ್ಲಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಒತ್ತಾಯ ಮಾಡ್ತೀವಿ. ನಮ್ಮ ಮಂತ್ರಿಗಳಿಗೆ ಪತ್ರನೂ ಬರ್ತೀವಿ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಇದರಿಂದ ಮೊಟ್ಟೆ ತಿನ್ನಬೇಕೋ ಬೇಡವೋ ಅನ್ನುವ ಗೊಂದಲ ಜನರಲ್ಲಿ ಶುರುವಾಗಿದೆ. ಜನರಲ್ಲಿ ಮೂಡಿರುವ ಗೊಂದಲದ ಬಗ್ಗೆ ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅನ್ನೋದು ಸುಳ್ಳು, ಆದರೆ ನೈಟ್ರೋಪ್ಯೂರಾನ್ ಎಂಬ ಅಂಶ ಮೊಟ್ಟೆಯಲ್ಲಿದ್ದರೆ ಕ್ಯಾನ್ಸರ್ ಸಾಧ್ಯತೆ ಇದೆ ಎಂದಿದ್ದಾರೆ. ಮೊಟ್ಟೆ ತುಂಬಾ ಸೇಫು. ಇದು ಕ್ಲಿಯರಾಗಿ ಹೋಗಬೇಕು ಮೆಸೇಜು. ಮೊಟ್ಟೆಯಿಂದ ಯಾವುದೇ ಥರದ ಕ್ಯಾನ್ಸರ್ ಕಾಯಿಲೆ ಬರೋದಿಲ್ಲ. ಈಗ ನೀವೇನು ಮಾತಾಡ್ತಿರಲ್ಲ, ಈ ಥರ ಕಾಂಟ್ರವರ್ಸಿ ತುಂಬ ಚರ್ಚೆ ಆಗ್ತಿದೆ ಅಂತ. ಇದು ನೈಟ್ರೋಫ್ಯೂರಂಟೈನ್ ಅನ್ನೋ ಒಂದು ಅಂಶ ಈ ಟೆಸ್ಟ್ ಮಾಡಿದಾಗ ಯಾವುದೋ ಒಂದು ಲ್ಯಾಬೊರೇಟ್ರಿಲಿ ವೆರಿಫೈಡ್ ಟೆಸ್ಟಿಂಗ್ ಮಾಡಿದಾಗ ಪಾಸಿಟಿವ್ ಬಂದಿದೆ ಅಂತ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಮಾಹಿತಿ ಇದು ಸೋಷಿಯಲ್ ಮೀಡಿಯಲ್ಲಿ ಸುಮಾರು ಓಡಾಡ್ತಿದೆ. ಆದರೆ ಒಂದಂತೂ ಹೇಳ್ತೀನಿ, ಮೊಟ್ಟೆ ಇಸ್ ವೆರಿ ಸೇಫ್. ಬೇಸಿಕಲಿ ಮೊಟ್ಟೆಯಿಂದ ಯಾವುದೇ ಥರದ್ದು ಕ್ಯಾನ್ಸರ್ ಕಾಯಿಲೆ ಬರೋದು ಯಾವುದೇ ಥರದ್ದು ಯಾವುದು ಮಾಹಿತಿನೂ ಇಲ್ಲ. ಪ್ಲಸ್ ದಿರ್ ಇಸ್ ನೋ ಅಸೋಸಿಯೇಷನ್. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದೆ. ಈಗಾಗಲೇ ಬ್ರ್ಯಾಂಡೆಡ್ ಮತ್ತು ಬ್ರ್ಯಾಂಡೆಡ್ ಅಲ್ಲದ ಮೊಟ್ಟೆಗಳ ಸಂಗ್ರಹಕ್ಕೆ ಮುಂದಾಗಿರುವ FSSAI ದೇಶಾದ್ಯಂತ ಇರುವ 10 ಲ್ಯಾಬೊರೇಟರಿಗಳಲ್ಲಿ ಮೊಟ್ಟೆಗಳ ಪರೀಕ್ಷೆ ನಡೆಸಲಿದೆ. ಇನ್ನು ಎಗ್ಗೋ ಸಂಸ್ಥೆ ಸಹ ತಮ್ಮ ಮೊಟ್ಟೆಗಳ ಪರೀಕ್ಷಾ ವರದಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸುವುದಾಗಿ ಹೇಳಿದೆ. ಇನ್ನು ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎಂಬ ಸುದ್ದಿಯಿಂದ ಕ್ರೀಡಾಪಟುಗಳು, ಜಿಮ್ ಪಟುಗಳು ಆತಂಕಗೊಂಡಿದ್ದಾರೆ ಅಂತ ನಟ, ಜಿಮ್ ಟ್ರೈನರ್ ಜಿಮ್ ರವಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವಾಗಲೂ ಇದು ತುಂಬ ಬೇಸರದ ಸಂಗತಿ. ನಾನು ಇದನ್ನು ಖಂಡಿಸ್ತೀನಿ. ಯಾಕೆಂದರೆ ಹಾಲಲ್ಲಿ ಕಲಬೆರಕೆ, ತುಪ್ಪ ಕಲಬೆರಕೆ, ಬೆಣ್ಣೆ ಕಲಬೆರಕೆ, ತರಕಾರಿ ಕಲಬೆರಕೆ, ಹಣ್ಣು ಕಲಬೆರಕೆ, ಎಲ್ಲ ಕಲಬೆರಕೆ ಆಗೋಗಿತ್ತು. ನಾವು ಬದುಕ್ತಾರೇ ಕಲಬೆರಕೆ ಜೀವನದಲ್ಲೇ ಬದುಕ್ತಾ ಇದ್ದೀವಿ. ಈ ಮೊಟ್ಟೆ ಒಂದಿತ್ತು, ಮೊಟ್ಟೆ ಬುಡುಕು ಬಂದಿದೆ. ವಿಧಾನ ಪರಿಷತ್ನಲ್ಲೂ ಮೊಟ್ಟೆ ಬಗ್ಗೆ ಚರ್ಚೆಯಾಗಿದೆ. ಪರಿಷತ್ನ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದ ರಮೇಶ್ ಬಾಬು ಯೂಟ್ಯೂಬ್ನಲ್ಲಿ ಮೊಟ್ಟೆ ಬಗ್ಗೆ ಅಪಪ್ರಚಾರದಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅಪಪ್ರಚಾರದ ವಿರುದ್ಧ ರಾಜ್ಯ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಉತ್ತರ ನೀಡಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ಈಗಾಗಲೇ ಮೊಟ್ಟೆಗಳ ಸ್ಯಾಂಪಲ್ ಪಡೆದಿದ್ದೇವೆ, 3-4 ದಿನಗಳಲ್ಲಿ ವರದಿ ಬರಲಿದೆ ಎಂದಿದ್ದಾರೆ. ನಾವು ಈಗಾಗಲೇ ಆ ಕಂಪನಿಯ ಎಗಾಸ್ ಕಂಪನಿ ಏನಿದೆ, ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳ ಅದನ್ನು ತೊಗೊಂಡಿದ್ದೀವಿ. ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದ್ದಂಥ ಒಂದು ವರದಿ ಕೂಡ ಇದೆ ನಮ್ಮ ಹತ್ರ. ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ, ಆ ಕಂಪನಿದು ಕೂಡ ಮಾಡಿಸ್ತಾ ಇದ್ದೀನಿ. ತದನಂತರ ಹೇಳ್ತೀವಿ. ಕೇಂದ್ರದ ಜೊತೆ ಕೂಡ ಮಾತಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಇದು ಫುಡ್ ಸೇಫ್ಟಿ ಅವರು ಕೇಂದ್ರ ಸರ್ಕಾರ ಅವ್ರ ಗಮನದಲ್ಲೂ ಕೂಡ ಇದೆ. ಅವ್ರ ಜೊತೆಲೂ ಕೂಡ ನಮ್ಮ ಇಲಾಖೆಯವರು ಮಾತಾಡೋಕ್ಕೂ ಕೂಡ ಹೇಳಿದ್ದೀನಿ ಮಾನ್ಯ ಸಭಾಪತಿಗಳು. ಆಳಂದ ಕ್ಷೇತ್ರದ ಮತಗಳ್ಳತನ ವಿಚಾರ ವಿಧಾನಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು. ಆಳಂದ ಕ್ಷೇತ್ರ ಶಾಸಕ BR ಪಾಟೀಲ್ ಮತಗಳ್ಳತನದ ವಿಚಾರ ಪ್ರಸ್ತಾಪಿಸಿದ್ರು. ನಾನು ವಿಧಾನಸಭೆಗೆ ಬರದಂತೆ ತಡೆಯುವ ಪ್ರಯತ್ನ ನಡೆದಿತ್ತು, ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ರು. ನನಗೆ ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂಥ ಒಂದು ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ.
ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಬಿಆರ್ ಪಾಟೀಲ್ ಪ್ರಸ್ತಾಪಕ್ಕೆ ವಿಪಕ್ಷ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ 70 ರೂಪಾಯಿಗೆ ಒಬ್ಬ ಶಾಸಕರ ಹುದ್ದೆ ಮಾರಾಟಕ್ಕೆ ಹೊರಟಿದ್ದಾರೆ. ಈ ಸದನದಲ್ಲಿ ಚರ್ಚೆ ಮಾಡಲಿಲ್ಲ ಅಂದ್ರೆ ಇನ್ನೇಲಿ ಮಾಡುತ್ತೀರಾ ಅಂತ ಕಿಡಿಕಾರಿದ್ರು. ವಿಧಾನಸಭೆಗೆ ಬರಲು ಪ್ರಿಯಾಂಕ್ ಖರ್ಗೆ ಮಾತಿಗೆ ವಿಪಕ್ಷ ಬಿಜೆಪಿ ಸದಸ್ಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗೃಹ ಸಚಿವರು ಸದನದಲ್ಲಿ ಎಸ್ಐಟಿ ವರದಿ ಮಂಡಿಸಿದ್ರೆ ಚರ್ಚೆಗೆ ನಾವು ಸಿದ್ಧ ಅಂದ್ರು. ಎಸ್ಐಟಿ ವರದಿಯನ್ನ ಮಂಡನೆ ಮಾಡಲಿ, ಧರ್ಮಸ್ಥಳದ ಎಸ್ಐಟಿ ವರದಿ ಮಂಡನೆ ಮಾಡಲಿ, ಚರ್ಚೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಆರೋಪ ಪಟ್ಟಿಯನ್ನ ಪರಿಗಣಿಸುವುದಕ್ಕೆ ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ನಿರಾಕರಿಸಿದೆ. ಖಾಸಗಿ ದೂರಿನ ಆಧಾರದಲ್ಲಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿರುವುದು ಸಮರ್ಥನೀಯವಲ್ಲ ಎಂದಿದೆ. ಆದರೆ ಇಡಿ ಅಧಿಕಾರಿಗಳು ಅಗತ್ಯ ಬಿದ್ದರೆ ತನಿಖೆ ಮುಂದುವರಿಸಬಹುದು ಅಂತ ಕೋರ್ಟ್ ತಿಳಿಸಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಹಿಂದಿನಿಂದಲೂ ಆರೋಪಿಸ್ತಾ ಇತ್ತು. ಇದೀಗ ಕೋರ್ಟ್ ಆದೇಶದಿಂದ ಸತ್ಯಕ್ಕೆ ಗೆಲುವಾಗಿದೆ. ಮೋದಿ ಸರ್ಕಾರದ ದುರುದ್ದೇಶಪೂರ್ವಕ ಮತ್ತು ಕಾನೂನು ಬಾಹಿರ ಕ್ರಮಗಳು ಬಯಲಾಗಿದೆ ಎಂದಿದೆ. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆಗೆ ಮುಂದಾಗಿರುವುದಕ್ಕೆ ವಿಪಕ್ಷಗಳು ಆಕ್ರೋಶ ಹೊರಹಾಕಿವೆ. 2025ರ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರ್ಯಾಮ್ಜಿ ಮಸೂದೆ ಮೂಲಕ ಯೋಜನೆ ಹೆಸರು ಬದಲಿಸಲು ಹೊರಟಿರುವ ಕೇಂದ್ರದ ನಡೆಯನ್ನ ಇಂಡಿಯಾ ಕೂಟ ಖಂಡಿಸಿದೆ. ಬಿಜೆಪಿ ಮಹಾತ್ಮ ಗಾಂಧಿ ಹೆಸರನ್ನ ಅಳಿಸಲು ಹೊರಟಿದೆಯಾ ಅಂತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ. ये विधेयक वापस लिया जाना चाहिए. इसके बदले में सरकार को एक नया विधेयक पेश करना चाहिए. खत्म करूं. महात्मा गांधी जी मेरे परिवार के नहीं थे, लेकिन मेरे परिवार जैसे ही हैं और इस पूरे देश की यही भावना है सर. ಹಾಲಿ ಯೋಜನೆ ಪ್ರಕಾರ ಕೇಂದ್ರದಿಂದ ರಾಜ್ಯಗಳಿಗೆ ಪ್ರತಿಶತ 90 ಅನುದಾನ ಬರುತ್ತಿದೆ. ಹೊಸ ಮಸೂದೆ ಪ್ರಕಾರ ರಾಜ್ಯ ಸರ್ಕಾರ 40ರಷ್ಟು ಅನುದಾನ ನೀಡಬೇಕಾಗುತ್ತದೆ. ಇದರಿಂದ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆ ಬೀಳುತ್ತೆ ಅಂತ ಪ್ರಿಯಾಂಕಾ ಕಿಡಿಕಾರಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆ ವಿರೋಧಿಸಿ ಕಾಂಗ್ರೆಸ್ ಸಂಸದರು ಸಂಸತ್ ಹೊರಗೆ ಪ್ರತಿಭಟನೆ ನಡೆಸಿದ್ದಾರೆ. ಐಪಿಎಲ್ ಮಿನಿ ಹರಾಜಿನಲ್ಲಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ 25 ಕೋಟಿ 20 ಲಕ್ಷಕ್ಕೆ ಸೇಲ್ ಆಗಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ಪೈಪೋಟಿಗೆ ಬಿದ್ದ ಶಾರುಖ್ ಖಾನ್ ಒಡೆತನದ ಕೆಕೆಆರ್ ಮಾಜಿ ಆರ್ಸಿಬಿ ಆಟಗಾರ ಗ್ರೀನ್ ರನ್ನ ಖರೀದಿಸಿದೆ. ಇನ್ನು ಹಾಲಿ ಚಾಂಪಿಯನ್ ಆರ್ಸಿಬಿ 7 ಕೋಟಿಗೆ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್, 5 ಕೋಟಿ 20 ಲಕ್ಷ ನೀಡಿ ಎಡಗೈ ವೇಗಿ ಮಂಗೇಶ್ ಯಾದವ್ ಮತ್ತು 2 ಕೋಟಿಗೆ ನ್ಯೂಜಿಲೆಂಡ್ ವೇಗಿ ಜಾಕೋಬ್ ಡಫಿಯನ್ನ ಖರೀದಿಸಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಯುವ ಆಟಗಾರರಾದ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾಗೆ ತಲಾ 14 ಕೋಟಿ 20 ಲಕ್ಷಕ್ಕೆ ಖರೀದಿಸಿ ಅಚ್ಚರಿಯನ್ನ ಮೂಡಿಸಿದೆ. 2026ರ ಐಪಿಎಲ್ ಟೂರ್ನಿಯ ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವಂತೆ ಕೆಎಸ್ಸಿಎ ಬಿಸಿಸಿಐಗೆ ಮನವಿ ಮಾಡಿದೆ. ಹಾಲಿ ಚಾಂಪಿಯನ್ಸ್ ತಂಡದ ತವರಲ್ಲೇ ಉದ್ಘಾಟನಾ ಪಂದ್ಯ ನಡೆಯುವುದು ವಾಡಿಕೆ. ಆದರೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಐಪಿಎಲ್ ಪಂದ್ಯಗಳು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗುತ್ತೆ ಎನ್ನಲಾಗಿತ್ತು. ಈ ಮಧ್ಯೆ ಕೆಎಸ್ಸಿಎ ಬಿಸಿಸಿಗೆ ಮನವಿ ಮಾಡಿದೆ. ಸರ್ಕಾರದ ಜೊತೆಗೂ ಮಾತುಕತೆ ನಡೆಸಿದೆ. ಹೀಗಾಗಿ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗೋದು ಬಹುತೇಕ ನಿಶ್ಚಿತವಾಗಿದೆ. ಆರ್ಸಿಬಿ ಅವ್ರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗುತ್ತೆ ಅಂದರೆ ಆರ್ಸಿಬಿನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಾದ ಬಳಿಕ ಕೆಎಸ್ಸಿಗೆ ನೂತನ ಸಲಹಾ ಸಮಿತಿ ರಚನೆ ಮಾಡಲಾಗಿದೆ. ಸಲಹಾ ಸಮಿತಿಯಲ್ಲಿ ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ಸುನಿಲ್ ಜೋಶಿ, ವಿಜಯ್ ಭಾರದ್ವಾಜ್, ಜಯಶ್ರೀ ದೊರೆಸ್ವಾಮಿ ಇದ್ದಾರೆ. ಬೆಂಗಳೂರಿನ ಭಾರತ್ ನಗರದ ಮುನೇಶ್ವರ ಬಡಾವಣೆಯಲ್ಲಿ ಹಾಡಹಗಲೇ ಕಳ್ಳತನ ನಡೆದಿದೆ. ಮಾಯಣ್ಣಗೌಡ ಎಂಬುವರ ಮನೆಯಲ್ಲಿ ಬರೋಬ್ಬರಿ 20 ಲಕ್ಷ ನಗದು ಮತ್ತು 20 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನಾಭರಣ ಕಳ್ಳತನವಾಗಿದೆ. ಜೀವನ ಪೂರ್ತಿ ದುಡಿದು ಮನೆ ಖರೀದಿಗೆಂದು ಕೂಡಿಟ್ಟಿದ್ದ ಹಣವನ್ನ ಕಳ್ಳರು ಕದ್ದೊಯ್ದಿದ್ದಾರೆ.
ಉಡುಪಿ ನಗರ ಠಾಣೆ ಪೊಲೀಸರು ಕಳ್ಳತನವಾಗಿದ್ದ ಸುಮಾರು 8-9 ಲಕ್ಷ ಮೌಲ್ಯದ 60 ಮೊಬೈಲ್ಗಳನ್ನ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಇದರಿಂದ ಮೊಬೈಲ್ ಕಳೆದುಕೊಂಡಿದ್ದವರ ಮುಖದಲ್ಲಿ ಮಂದಹಾಸ ಮರಳಿದೆ. ಇನ್ನು ಮೊಬೈಲ್ ಕಳೆದುಕೊಂಡಾಗ ಪ್ಯಾನಿಕ್ ಆಗದೆ ಸಿಐಆರ್ ಮೂಲಕ ದೂರು ದಾಖಲಿಸಿ ಅಂತ ಡಿವೈಎಸ್ಪಿ ಡಿಟಿ ಪ್ರಭು ಸಲಹೆಯನ್ನ ನೀಡಿದ್ದಾರೆ. ರಾಜ್ಯದ ಹಲವು ಡಿಸಿ ಕಚೇರಿಗಳಿಗೆ ಬಂದಿದ್ದ ಬಾಂಬ್ ಬೆದರಿಕೆ ಇಮೇಲ್ ಹುಸಿ ಬೆದರಿಕೆ ಅನ್ನೋದು ಗೊತ್ತಾಗಿದೆ. ದಾವಣಗೆರೆ ಡಿಸಿ ಕಚೇರಿ, ವಿಜಯಪುರ ಡಿಸಿ ಕಚೇರಿ, ತುಮಕೂರು ಡಿಸಿ ಕಚೇರಿ, ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಕಚೇರಿ ಸೇರಿದಂತೆ ಹಲವು ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ಪರಿಶೀಲನೆ ಬಳಿಕ ಬೆದರಿಕೆ ಹುಸಿ ಅನ್ನೋದು ಗೊತ್ತಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆ ಪ್ರಕರಣ ಸಂಬಂಧ ಅಧಿಕಾರಿಗಳು ಕೊಪ್ಪಳ ತಾಲೂಕಿನ ಬಿಸರಳ್ಳಿಯ ಅನುದಾನಿತ ಶಾಲೆಗೆ ಮತ್ತು ಹೊಸಲಿಂಗಾಪುರದ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಾಲೆಯ ಶಿಕ್ಷಕರು ಮಕ್ಕಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಡಿಸೆಂಬರ್ 9ರಂದು ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿದ್ದವು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿಗೆ ಆಗಮಿಸಿದ್ರು. ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಮಹೋತ್ಸವದಲ್ಲಿ ಮುರ್ಮು ಭಾಗಿಯಾಗಿದ್ರು. ಇಂದಿನಿಂದ 1 ವಾರಗಳ ಕಾಲ ನಡೆಯುವ ಕಾರ್ಯಕ್ರಮವನ್ನ ಮುರ್ಮು ಉದ್ಘಾಟಿಸಿದ್ರು. ಗೋವಾ ಪಬ್ ಬೆಂಕಿ ದುರಂತ ಕೇಸ್ ತನಿಖೆ ಚುರುಕುಗೊಂಡಿದೆ. ಪಬ್ ಮಾಲೀಕರಾದ ಸೌರಭ್ ಲೂತ್ರಾ, ಗೌರವ್ ಲೂತ್ರಾರನ್ನ ಥೈಲ್ಯಾಂಡ್ನಲ್ಲಿ ಬಂಧಿಸಿ ಭಾರತಕ್ಕೆ ಕರೆತರಲಾಗಿದೆ. ಶ್ರೀಲಂಕಾದ ಮಾಜಿ ಕ್ರಿಕೆಟ್ ಆಟಗಾರ ಅರ್ಜುನ್ ರಣತುಂಗ ಬಂಧನವಾಗುವ ಸಾಧ್ಯತೆ ಇದೆ. ಪೆಟ್ರೋಲಿಯಂ ಸಚಿವರಾಗಿದ್ದಾಗ ನಡೆದ ತೈಲ ಖರೀದಿ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ರಣತುಂಗರನ್ನ ಬಂಧಿಸಲು ಲಂಕಾ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ.